ವಿಶೇಷ ಚೇತನರಿಗೆ ಇವತ್ತು ವೆಹಿಕಲ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮತ್ತು ಇವತ್ತೊಂದಷ್ಟು ಹಳ್ಳಿಗಳು ವಿಸಿಟ್ ಇತ್ತು. ಶೆಟ್ಟಿಗೇರಿ ವಿಸಿಟ್ ಇತ್ತು, ಚಿಕ್ಕಪೇಲ್ಗುರ್ಗಿ ಇತ್ತು, ರೆಡ್ಡಹಳ್ಳಿಯಲ್ಲಿ ಅಂಗನವಾಡಿ ಉದ್ಘಾಟನೆ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಈಗೆಲ್ಲ ಒಂದೊಂದು ಕೆಲಸಗಳೇ ಸ್ಟಾರ್ಟ್ ಮಾಡ್ತಿದ್ವಿ. ಕಮ್ಗಾನಹಳ್ಳಿ 1.5 ಕಿಲೋಮೀಟ್ರ್ ರಸ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗುತ್ತೆ. ಕಾಕಲ್ಚಿಂತೆ ರಸ್ತೆ ಉದ್ಘಾಟನೆ ಆಗುತ್ತೆ. ಪೆರೇಸಂದ್ರಾಗಿ ಈಗಾಗಲೇ 4.25 ಕೋಟಿ ಹಾಕಿದ್ವಿ. ಈಗೆಲ್ಲ ಟೆಂಡರ್ ಜಡಲ್ತಿಮ್ನಹಳ್ಳಿ ರಸ್ತೆ ರೆಡಿ ಆಗಿದೆ, ಅದನ್ನು ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಹುಬ್ಳಿ ಪೂಜೆ ಮುತ್ತುಗದಳ್ಳಿದೊಂದು ರೆಡಿ ಆಗಿದೆ. ಕಂದ್ವಾರ ಬಾಗಿಲೊಂದು 8 ಕೋಟಿದು ಅದು ರೆಡಿ ಆಗಿದೆ. ಮೋಟ್ಲೂರ್ದೊಂದು ರೆಡಿ ಆಗಿದೆ. ಇಣಿಮಿಂಚನಹಳ್ಳಿ ಇದೆಲ್ಲ ರೆಡಿ ಆಗಿದೆ. ಸರ್ಕಾರದಲ್ಲಿ ಏನಂದರೆ ಒಂದು ಸರ್ವೆ ಎಸ್ಟಿಮೇಷನು ಮತ್ತು ವಾಪಸ್ ಕಳಿಸಿ ಟೆಂಡರು ಮತ್ತು ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡುತ್ತೆ ನಮಗೆ MP ಎಲೆಕ್ಷನ್ದು. ಅದಕ್ಕೆ 3-4 ತಿಂಗಳು ಡಿಲೇ ಆಯಿತು. ಇವಾಗ 1-2 ತಿಂಗಳಲ್ಲಿ 100 ಕೋಟಿಗೂ ಹೆಚ್ಚು ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡ್ತೀನಿ ಸರ್. ಸರ್, ಈಗ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ದಿನಾಂಕ ನಿಗದಿ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? 12ನೇ ತಾರೀಕು ನಿಗದಿ ಆಗಿದೆ. ನನಗೆ ಭರವಸೆ ಇದೆ, ನಾವು ಗೆಲ್ತೀವಿ. ಕಾಮಗಾರಿ ಪ್ರಗತಿಯಲ್ಲಿದೆ. ಸರ್, ಈಗ ಯಾವಾಗಲೂ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಕುದುರೆ ವ್ಯಾಪಾರ ನಡೆಯುತ್ತೆ, ಅಕ್ರಮಗಳು ನಡೆಯುತ್ತೆ, ಏನು ಹೇಳ್ತೀನಿ? ನಾನು ಈ ಬಾರಿ ಚುನಾವಣೆ ನಮಗೆ ಪಕ್ಷದ ಸಿದ್ಧಾಂತ ಮುಖ್ಯ. ನಾನು ಕುದುರೆ ವ್ಯಾಪಾರ ಯಾವುದೇ ಕಾರಣಕ್ಕೆ ಮಾಡಲ್ಲ. ನಮಗೆ ಈ ಬಾರಿ 12 ತಿಂಗಳಕ್ಕೆ ನಮಗೆ ಸ್ಥಾನ ಸಿಗದೇ ಇದ್ದರೂ ಪರವಾಗಿಲ್ಲ. ಪಕ್ಷ ಸಿದ್ಧಾಂತ ಉಳಿಬೇಕು. ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತೀವಿ 12 ತಿಂಗಳಾದಮೇಲೆ. ಈ ಸಲ ಪಕ್ಷ ನಿಷ್ಠೆಯಿಂದ ವೋಟ್ ಹಾಕ್ತಾರೆ, ನನಗೆ ಭರವಸೆ ಇದೆ, ನಾವು ಗೆಲ್ತೀವಿ. ಸರಿ, ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮತ್ತು ಎಷ್ಟು ಜನ ಸಂಪರ್ಕ ಇದ್ದಾರೆ? ಕಾಂಗ್ರೆಸ್ಸಲ್ಲಿ ಒಂದು 3-4 ಜನ ಆಕಾಂಕ್ಷಿಗಳಿದ್ದಾರೆ. ಅಷ್ಟು ಜನ ಕೇಳಿದ್ದಾರೆ. ಫೈನಲಿ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಪಕ್ಷದ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೋ, ಯಾಕೆಂದರೆ ನಾನೊಬ್ಬನು ಏಕಾಭಿಪ್ರಾಯ ತಗೊಳಕ್ಕಾಗಲ್ಲ. ನಮ್ಮೆಲ್ಲ ಮುಖಂಡರಿದ್ದಾರೆ, ನಮ್ಮ ಬಚ್ಚೇಗೌಡ ಸಾಹೇಬ್ರಿದ್ದಾರೆ, ನಮ್ಮ ಹಿರಿಯರು, ನಮ್ಮ ರವಣ್ಣವರಿದ್ದಾರೆ, ಪ್ರಕಾಶ್ ಅಣ್ಣವರಿದ್ದಾರೆ, ನಮ್ಮ ಮುನೇಗೌಡ ಸರು, ನಮ್ಮ ಟೀಮ್ ಸುಧಾ ಅಣ್ಣ, ಇವರೆಲ್ಲ ಒಂದು ಟೀಮ್ ಇದೆ. ಎಲ್ಲರೂ ನಮ್ಮ ವೆಂಕಟಣ್ಣ ಎಲ್ಲ ಅಭಿಪ್ರಾಯ ತಗೊಂಡು ಮುಂದುವರಿತೀವಿ. ಸರಿ, ತೆಲುಗು ಚಿತ್ರರಂಗದಲ್ಲಿ ತಮ್ಮ ಬೇಡಿಕೆ ಬಂದಿದೆ ಅಂತ ಒಂದು ರೂಮರ್ ಇದೆ, ನಿಜನಾ ಸರ್? ನಾನು ಮೆಗಾಸ್ಟಾರ್ ಚಿರಂಜೀವಿ ಅವರ ದೊಡ್ಡ ಅಭಿಮಾನಿ. ಮತ್ತು ನಾನು ಅವರ ಸಮುದಾಯದ ಹುಡುಗ. ಕರ್ನಾಟಕದಲ್ಲಿ ಅವರ ಸಮುದಾಯದಲ್ಲಿ ಗೆದ್ದಿರೋ ಏಕೈಕ ಶಾಸಕ ನಾನು. ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ನನ್ನ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ. ಲಾಸ್ಟ್ ಟೈಮ್ ನಾನು ಗೆದ್ದಾಗಲೂ 1 ತಾಸು ಮನೆಗೆ ಕರೆಸಿದ್ರು. ಮತ್ತು ಪವನ್ ಕಲ್ಯಾಣ್ ಅವರು ಅಲ್ಲಿ ಗೆದ್ದಾಗೂ ನಾನು ಫೋನ್ ಮಾಡಿ ವಿಶ್ ಮಾಡಿದ್ದೆ. ಮತ್ತು ಆ ಸರ್ಕಲ್ ಏನಿದೆ, ಸಿನಿಮಾ ಇಂಡಸ್ಟ್ರಿ ಸರ್ಕಲ್, ನನಗೂ ಕ್ಲೋಸ್ ಆಗಿದೆ. ಚರ್ಚೆ ನಡೆದಿರೋದು ನಿಜ. ಅಂದರೆ ಈಗ ಮೆಗಾಸ್ಟಾರ್ ಚಿರಂಜೀವಿ ಅವ್ರದ್ದು ವಿಶ್ವಂಬರ ಅಂತ ಮೂವಿ ಬರ್ತಿದೆ, ಅದಲ್ಲ, ಅದಾದ ನಂತರ ಒಂದು ಮೂವಿಗೆ ಚರ್ಚೆ ನಡೀತಿದೆ. ಅದ್ರ ಬಗ್ಗೆ ಕ್ಲಿಯರ್ ಕಟ್ ಡೀಟೇಲ್ಸು ಅವರೇ ಅನೌನ್ಸ್ ಮಾಡಲಿ ಅಂತ. ಯಾವ ರೋಲ್ ಸರ್? ನನಗೆ ಗೊತ್ತಿಲ್ಲ ಸರ್. ಅವ್ರ ಜೊತೆ ಒಂದು ಸ್ಟೆಪ್ ಹಾಕೋ ಅವಕಾಶ ಸಿಕ್ಕಿದ್ರೆ ಸಾಕು. ರಾಜಕಾರಣದಲ್ಲಿ ತುಂಬ ಜನ ಡ್ಯಾನ್ಸ್ ಆಡಿಸಿದ್ದೀನಿ. ಅವ್ರ ಜೊತೆ ನನಗೊಂದ್ಸಲ ಡ್ಯಾನ್ಸ್ ಆಡಬೇಕು ಅಂತ. ನನ್ನನ್ನು ಡ್ಯಾನ್ಸ್ ಆಡೋದು ಕಷ್ಟ. ಸೊ ನಾನು ಅಂಥವ್ರ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ನನಗೆ ಆಸೆ. ಸೌಭಾಗ್ಯ. ಸರ್, ಇವತ್ತು ರಾಜ್ಯದಲ್ಲಿ ಈ ಬಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಲ್ಜಿಗ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದಿದೆ. ಈಗ ಸಮುದಾಯದಿಂದ ತಾವು ಒಬ್ಬರೇ ಶಾಸಕರಿದ್ದೀರಿ, ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಏನಾದ್ರು ಇಟ್ಟಿದ್ದೀರಾ? ಸರ್, ನನಗೆ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ನಾನು ಬೇಡಿಕೆ ಇಟ್ಟಿಲ್ಲ. 5 ವರ್ಷನೂ MC ಸುಧಾಕರ್ ಸಾಹೇಬ್ ಮಿನಿಸ್ಟರ್ ಆಗಿರಬೇಕು ಅನ್ನೋದು ನನ್ನ ಆಸೆ. ಇನ್ನು 1-2 ಸಲ ಹೋದ್ಮೇಲೆ ನಮ್ಮ ಸಾಹೇಬರು, ಅವ್ರಿಗೆ ವಿಷನ್ ದೊಡ್ಡದಿದೆ. MC ಸುಧಾಕರ್ ಸಾಹೇಬ್ರೆ 5 ವರ್ಷ ಮಿನಿಸ್ಟರ್ ಆಗಿರ್ತಾರೆ, ಇದು ನನ್ನ ನಂಬಿಕೆ. ಅದಾದಮೇಲೆ ನಮ್ಗೆ ಇನ್ನೂ ಟೈಮ್ ಇದೆ. ಇನ್ನೊಂದು 3 ಸಲನೋ 4 ಸಲನೋ ಗೆದ್ದ ಮೇಲೆ ಆವಾಗ ನಾನು ಅವಕಾಶ ಕೇಳ್ತೀನಿ. ಈಗ ರಾಜಕಾರಣಕ್ಕೆ ಬಂದಿದ್ದೀನಿ. ಕೆಲವರು 2ನೇ ಸಲನೇ ಮಿನಿಸ್ಟರ್ ಆಗಬೇಕು ಅಂತ ಏನಾದ್ರಲ್ವ, ಫಸ್ಟ್ ಟೈಮೇ ಸಮುದಾಯದವರು ಮಾಡಿದ್ರಲ್ಲ? ಅಲ್ಲ, ಒತ್ತಾಯ ಮಾಡಿದ್ದಾರೆ ಸರ್. ಸಮುದಾಯದವ್ರ ಒತ್ತಾಯನ ಇಲ್ಲ ಅಂತೀಗ, ಹಾಗೆ ಅಂತ ನನಗೂ ಆಸೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹಿರಿಯರಂತಿದ್ದಾರೆ, ಅವರು ನಮ್ಮ ಗುರುಗಳು, ನನ್ನನ್ನು ರಾಜಕಾರಣಕ್ಕೆ ತಂದಿದ್ದಾರೆ. ಅವರೀಗ ನನಗೆ ಗೊತ್ತಿರೋ ಪ್ರಕಾರ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ಜಿಲ್ಲೆ ಅಭಿವೃದ್ಧಿಗೆ ಅವ್ರ ಡೆಡಿಕೇಶನ್ ಮುಖ್ಯ. ನನಗೆ ಅನುಭವದ ಕೊರತೆ ಇದೆ. ಈ ಟರ್ಮೇ ಮಿನಿಸ್ಟ್ರಿಗೂ ಅಷ್ಟೇ ನನಗೆ ಅನುಭವದ ಕೊರತೆ ಇದೆ. ಸೊ ನನಗೆ ಇನ್ನೂ ಒಂದು 10-15 ವರ್ಷ ಹೋಗಲಿ ಅಲ್ವಾ. ನನಗಿನ್ನ 39 ವರ್ಷ, ನೋಡೋಣ. 50 ಆದಮೇಲೆ ಆವತ್ತಾಗೋಣ. ಸರ್, ಹಲವು ಕಾರಣಗಳ ಹಿಂದೆ ನೀವು ಕೂಡ ಜೈಲಿಗೆ ಹೋಗಿ ಬಂದಿದ್ರಿ, ಕೆಲವು ದಿನಗಳು ಅನುಭವಿಸಿದ್ರಿ. ಈಗ ಜೈಲಲ್ಲಿ ಕೆಲವೊಂದು ಅಕ್ರಮಗಳನ್ನ ತಾಂಡವಾಡ್ತಾ ಇದೆ. ಬೀಡಿಗೆ 100 ರೂಪಾಯಿ ಮತ್ತು ಹನ್ಸಿಗೆ 800 ರೂಪಾಯಿ ರೇಟ್ ಫಿಕ್ಸ್ ಮಾಡಿ ಮಾರಾಟ ಮಾಡ್ತಾರೆ ಸ್ಥಳೀಯ ಜೈಲಲ್ಲಿ. ಹಾಗೆ ಇದ್ದರೆ ನಾನು ಖಂಡಿತವೂ ಕ್ರಮ ವಹಿಸ್ತೀನಿ. ನಾನು ಒಂದು ಸಲ ಜೈಲಿಗೆ ಹೋಗಿದ್ದೆ. ನಾನು ಜೈಲಲ್ಲಿ ಆಮರಣ ಅಂತ ಉಪವಾಸ ಮಾಡಿದ್ದೆ. ಮೋಸ್ಟ್ಲಿ 4 ವರ್ಷದಿಂದ ಪತ್ರಿಕೆ ಪ್ರಕಟಣೆಗಳು ನೀವೆಲ್ಲ ತೆಗೆದು ನೋಡಿ. ನಾನು ಜೈಲಲ್ಲಿ ನೀರು ಕುಡಿದೆ, ಊಟ ಮಾಡಿದ್ದೆ, ಸ್ಟ್ರೈಕ್ ಮಾಡಿದ್ದೆ. ನಾನು ಬೇಲಲ್ಲಿ ಆಚೆ ಬಂದೆ. ನಮ್ಮ ರವಣ್ಣವರು ಜೈಲಲ್ಲಿದ್ದರು. ಕೆಲವರು ಒಬ್ಬರು ಇದ್ದಾರೆ, ಭಾಳ ಆಕಾಶದಲ್ಲಿದ್ದರು ಒಬ್ಬರು.
ಅವ್ರನ್ನ ಮೊನ್ನೆ ಭೂಮಿಗೆ ಇಳಿಸಿದ್ದೀವಿ 1 ವರ್ಷದಿಂದ. ಕೆಲವರು ಆಕಾಶದಲ್ಲಿದ್ದರು, ಅವ್ರನ್ನ 1 ವರ್ಷದಿಂದ ಭೂಮಿಗೆ ಇಳಿಸಿ ನಡೆಸ್ತಾ ಇದ್ದೀವಿ ಈಗ. ಅವರು ನಮ್ಮ ರವಣ್ಣನ, ನಮ್ಮ ಭರಣಿ ವೆಂಕಟೇಶ್ ಅಣ್ಣನ, ನಮ್ಮ ಪ್ರಕಾಶ್ ಅಣ್ಣನ, ನಮ್ಮ ವೆಂಕಟಣ್ಣನ, ನನ್ನನ್ನು ಎಲ್ಲರನ್ನೂ ನಮ್ಮನ್ನು ಕಳಿಸಿದ್ರು. ರಾಜಾಕಾಂತ್ ಅಣ್ಣನ ಎಲ್ಲರ ಮೇಲೆ ಕೇಸಿದೆ. ಬಟ್ ಈಗ ನೀವು ಹೇಳಿದ್ದೀರಾ, ಇಮ್ಮಿಡಿಯೇಟ್ ಕ್ರಮ ವಹಿಸ್ತೀವಿ. ನಾನು ನಮ್ಮ ಸಚಿವರ ಗಮನಕ್ಕೆ ತರ್ತೀನಿ. ಸರ್, ಆ ಟೈಮಲ್ಲಿ ಕಾಣಿಸಿತ್ತು ಆ ಥರ ಏನಾದರೂ? ಇಲ್ಲ, ನನಗೆ ಏನಾಗಿತ್ತು, ನಾನು ಅರೆಸ್ಟ್ ಆದ ಇಲ್ಲಿ ಆಮರಣ ಅಂತ ಹೊಸ ಕೂತಿದ್ದೆ. ನನಗೆ ಸ್ಪೆಷಲ್ ಸೆಲ್ ಕೊಟ್ಟಿದ್ರು. ನಾನು ನೀರು ಕುಡ್ದಿರಲಿಲ್ಲ, ಊಟ ಮಾಡಿರಲಿಲ್ಲ. ನನಗೆ ಬೇಲ್ ಸಿಗಬಾರ್ದು ಅಂತ ಮಾನ್ಯ ಸಂಸದರು ಭಾಳ ಟ್ರೈ ಮಾಡಿದ್ರು. ನಾನು ಉಪವಾಸ ಕೂತಿದ್ದೆ. ನೀವು ಬೇಕಾದ್ರೆ ವಿಚಾರಿಸಿ, ಆವತ್ತು ಜೈಲರ್ನ ಎಲ್ಲ ವಿಚಾರಿಸಿ. ನನ್ನ ಪಾಡಿಗೆ ನಾನು ಸ್ಪೆಷಲ್ ಸೆಲ್ಲಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಓದ್ಕೊಂಡಿದ್ದೆ. ಆವಾಗ ನಾನು ಕೆಲ ದಿನಗಳಾದಮೇಲೆ ನನಗೆ ಬೇಲ್ ಸಿಕ್ತು. ನಾನಿದ್ದಾಗ ಅಂಥದ್ದು ನಾನು ಗಮನಿಸಲಿಲ್ಲ ಸರ್. ಈಗೇನಾದರೂ ಇದ್ದರೆ ನಾನು ಕ್ರಮ ವಹಿಸೋ ಪ್ರಯತ್ನ. ಸರ್, ಭ್ರಷ್ಟರು ಅಂತ ಆರೋಪಿಸ್ತಾ ಇದ್ದೀರಲ್ವಾ? ಅಧಿಕಾರ ಎಲ್ಲ ನಿಮ್ಮ ಕೈಯಲ್ಲೇ ಇದೆ, ಮತ್ತು ಭ್ರಷ್ಟರು ಯಾರು ಅಂತ 5 ನಿಮಿಷದಲ್ಲಿ ತಿಳ್ಕೊಬೋದು ಅಂತ ನಗರಸಭೆ ಸದಸ್ಯರು ಮಠಮಪ್ಪರವ್ರು ನಿಮಗೆ ನೇರ ಚಾಲೆಂಜ್ ಹಾಕಿದ್ದಾರೆ. ಇದಕ್ಕೆ ನಾನು ಹೇಳೋದು, ಬಯಲಿಗೆ ಎಳೆಯೋ ಟೈಮ್ ಬರುತ್ತೆ, ಸ್ವಲ್ಪ ಟೈಮ್ ಕೊಡಿ. ಈಗ ನಾನು ಹೇಳೋದು, ಈಗ ನೀವು ತಪ್ಪು ಮಾಡಿದರೆ ನಾನು ಒಬ್ಬರ ಬಗ್ಗೆ ಅಂತ ಹೇಳಲ್ಲ. ಕ್ರ್ಯಾಶ್ ಔಟ್ ಮಾಡಿದ್ರು, ಪಕ್ಷದಲ್ಲಿ ಗೆದ್ದು ಯಾಕೆ ಮಾಡಿದ್ರು? ಕಳ್ಳೆ ಬೀಜ 1 ಕಾಲು kg ಕಳ್ಳೆ ಬೀಜ ಮಾಡಿದ್ರೆ ಕ್ರ್ಯಾಶ್ ಔಟು. 25 ಗ್ರಾಮ್ ಕಳ್ಳೆ ಬೀಜಾಗೆಲ್ಲ ಮಾಡಿದ್ದು, ಕ್ರ್ಯಾಶ್ ಔಟ್ ಯಾಕೆ ಮಾಡಿದ್ರಂತೆ? ಅದು ಅವರು ಪ್ರಶ್ನೆ ಮಾಡ್ಕೋಬೇಕು. ನಾನು ಹೇಳಿದ್ದು, ಕ್ರ್ಯಾಶ್ ಔಟ್ ಮಾಡಿರೋರು ಕೆಲವರು ಭ್ರಷ್ಟರೇ. ನಾನು ಆ ಹೇಳಿಕೆನೆಲ್ಲ ಹಿಂದೆ ಪಡೆಯಲ್ಲ. ಸ್ಟ್ರೈಟ್ ಪಾಲಿಟಿಕ್ಸ್, ಬ್ಯಾಲೆನ್ಸಿಂಗ್ ಎಲ್ಲ ಇಲ್ಲ ನಮಗೆ. ತಪ್ಪು ಮಾಡಿದ್ದರೆ ತಪ್ಪೇ ಸರ್. ಅದನ್ನೆಲ್ಲ ಒಂದು ಫೈಂಡ್ ಆಚೆ ಬರುತ್ತೆ, ತಲೆಗೆಡ್ಸ್ಕೊಬೇಡಿ.